ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಹೊಸ ಜಾಬ್ ಬಗ್ಗೆ ಅಪ್ಡೇಟ್ ಅನ್ನು ತಂದಿದ್ದೀನಿ. ಆ ಜಾಬ್ ಹೆಸರೇನು ಮತ್ತೆ ಅದಕ್ಕೆ ಯಾವ ತರ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಿ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಎಲಿಜಿಬಿಲಿಟಿ ಏನು ಮತ್ತೆ ಏನಿರುತ್ತೆ ಜಾಬ್ ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಏನಪ್ಪಾ ಅಂದ್ರೆ ಇವತ್ತು ಬೆಂಗಳೂರು ಹೈಕೋರ್ಟ್ ಇಂದ ಬೆಂಗಳೂರು ನ್ಯಾಯಾಲಯದಿಂದ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಅದು ಯಾವುದಪ್ಪ ಅಂದ್ರೆ ಸ್ಟೆನೋಗ್ರಾಫರ್ ಹುದ್ದೆಗೆ. ಇಲ್ಲಿ ಬಂದ್ಬಿಟ್ಟು ನೀವು ಸೆಕೆಂಡ್ PUC ಮುಗಿಸಿ ಸ್ಟೆನೋಗ್ರಾಫರ್ದೇನು ಇರುತ್ತಲ್ಲ ಸ್ಕೋರ್ಸ್ ಅನ್ನ ಅದನ್ನೆಲ್ಲ ಮಾಡಿ ಕಂಪ್ಲೀಟ್ ಆಗಿದ್ರೆ ಸಾಕು, ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಸ್ಟಾರ್ಟಿಂಗ್ ಸ್ಯಾಲರಿ ಬಂದು 44,000 ಸ್ಟಾರ್ಟ್ ಆಗುತ್ತೆ. ಮತ್ತೆ ನಿಮಗೆ ಅಪ್ಲಿಕೇಶನ್ ಆಗ್ಬೇಕಂದ್ರೆ ಏನೇನು ಡೀಟೇಲ್ಸ್ ಇರಬೇಕು, ಮತ್ತೆ ಡಾಕ್ಯುಮೆಂಟ್ಸ್ ಏನೇನು ಬೇಕು, ಮತ್ತೆ ಯಾವ ತರ ಅಪ್ಲಿಕೇಶನ್ ಹಾಕಬೇಕು, ವೆಬ್ಸೈಟ್ ಲಿಂಕ್ ಎಲ್ಲಿ ಇರುತ್ತೆ, ಮತ್ತೆ ಎಲ್ಲ ತರ ಡೀಟೇಲ್ಸು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ಬನ್ನಿ ನೋಡೋಣ ಏನೇನಿದೆ ಡೀಟೇಲ್ಸ್ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಒಂದು ಪೇಜ್ ಓಪನ್ ಮಾಡ್ತೀನಿ ಇವಾಗ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಅಫಿಷಿಯಲ್ ನೋಟಿಫಿಕೇಶನ್ PDF ಆಗಿರುತ್ತೆ. ಈ PDF ಲಿಂಕ್ ಬಂದು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ನೋಡ್ತಾ ಇರ್ಬೋದು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಬೆಂಗಳೂರು ಅಂತ ಇದೆ ನೋಡಿ. ಕೆಳಗಡೆ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ವಿಷಯ ಏನಪ್ಪಾ ಅಂದ್ರೆ ಶೀಘ್ರ ಲಿಪಿಗಾರ ಗ್ರೇಡ್ 3 ಸ್ಟೆನೋಗ್ರಾಫರ್ ಗ್ರೇಡ್ 3 ಹುದ್ದೆಗೆ ನೇಮಕಾತಿ, ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಸ್ಕ್ರಾಲ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಆನ್ಲೈನ್ ಅರ್ಜಿ ಕೊನೆ ದಿನಾಂಕ ಬಂದು 15/9/2020 ಆಗಿರುತ್ತೆ. ಸೆಪ್ಟೆಂಬರ್ 15ನೇ ತಾರೀಕಿಗೆ ನಿಮ್ಗೆ ಕೊನೆ ದಿನಾಂಕ ಆಗಿರುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಅದಕ್ಕೆ ನೀವು ಬೇಗ ಹೋಗಿ ಅಪ್ಲಿಕೇಶನ್ ಹಾಕ್ಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಶುಲ್ಕ ಪಾವತಿಸುವ ಕೊನೆ ದಿನಾಂಕ ಬಂದು 15/9 ಆಗಿರುತ್ತೆ. ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟ್ ಅದೇ ಆಗಿರುತ್ತೆ. ಮತ್ತೆ ನೀವು ಅಪ್ಲಿಕೇಶನ್ ಫೀಸ್ ಸಬ್ಮಿಟ್ ಮಾಡ್ಬೇಕಾಗಿರುತ್ತಲ್ಲ, ಅದು ಕೂಡ ಅದೇ ದಿನ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ 17/8/2026 ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಇಲ್ಲಿ ಬಂದ್ಬಿಟ್ಟು ಹುದ್ದೆ ಹೆಸರು ಬಂದು ಶೀಘ್ರ ಲಿಪಿಗಾರ್ ಗ್ರೇಡ್ 3 ಸ್ಟೆನೋಗ್ರಾಫರ್ ಅಂತ ಇದೆ. ಒಟ್ಟು ಹುದ್ದೆಗಳು 21 ಇದೆ. ಹಿಂಬಾಕಿ ಹುದ್ದೆಗಳು 4 ಪ್ಲಸ್ 17 ಹುದ್ದೆಗಳು ಸೇರಿ ಎಲ್ಲ ಸೇರಿ ಒಂದು 21 ಹುದ್ದೆಗಳಾಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಹುದ್ದೆಗಳ ವರ್ಗೀಕರಣ ಯಾವ ತರ ಮಾಡಿದ್ದಾರೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಮತ್ತೆ ನೆಕ್ಸ್ಟ್ ಇಲ್ಲಿ ಮಹಿಳೆ ನೋಡ್ತಾ ಇರ್ಬೋದು, ವೇತನ ಶ್ರೇಣಿ ಅಂತ ಇದೆ. ನಿಮ್ದು ಜಾಬ್ಗೆ ಸೇರಿದಾದ್ಮೇಲೆ ನಿಮ್ಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂದ್ರೆ 44,000 ಸ್ಟಾರ್ಟಿಂಗ್ ಇರುತ್ತೆ. ಮತ್ತೆ ಬರ್ತಾ 83,000 ಜಾಸ್ತಿ ಅನ್ಕೊಂತ ಹೋಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ ಹುದ್ದೆಯ ವಿವರಗಳು ಅಂದ್ರೆ ಹೊಸ ಹುದ್ದೆಗಳು ಯಾವ ತರ ಬಿಟ್ಟಿದ್ದಾರೆ, ಇಲ್ಲಿ ಅಂದ್ರೆ ಪ್ರವರ್ಗದವರಿಗೆ ಎಷ್ಟು ಅಂದ್ರೆ ಇತರೆ ಅವರಿಗೆ 1 ಪೋಸ್ಟ್ ಖಾಲಿ ಇದೆ, ಮತ್ತೆ ಮಹಿಳೆಗೆ 1 ಪೋಸ್ಟ್ ಖಾಲಿ ಇಲ್ಲ, ಗ್ರಾಮೀಣ ಸದಸ್ಯರಿಗೆ ಯಾವುದಕ್ಕೂ 1 ಪೋಸ್ಟ್ ಖಾಲಿ ಇಲ್ಲ, ಇಲ್ಲಿ 1 ಅಂತ ಇದೆ. ನೆಕ್ಸ್ಟ್ ಬಂದು ಪರಿಶಿಷ್ಟ ಜಾತಿಯವರಿಗೆ 1 ಪೋಸ್ಟ್ ಖಾಲಿ ಇದೆ. ಎಲ್ಲಾ ತರ ಯಾವ ತರ ಈ ಜಾಬ್ ನ ಪೋಸ್ಟ್ ಗಳನ್ನ ವಿಂಗಡಣೆ ಮಾಡಿದ್ದಾರೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೋಬಹುದು. ಕೆಳಗಡೆ ಬಂದು ಅಂಗವಿಕಲ ಮೀಸಲಾಗಿರೋದ್ರಲ್ಲಿ ಹುದ್ದೆ ವರ್ಗೀಕರಣ ಅಂತ ಇಲ್ಲಿ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಕೆಳಗಡೆ ಶೈಕ್ಷಣಿಕ ವಿದ್ಯಾ ಅರ್ಹತೆ ಅಂತ ಇದೆ ನೋಡಿ. ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ಬೇಕು ಅಥವಾ 3 ವರ್ಷಗಳಲ್ಲಿ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಇದೆ. ಮತ್ತೆ ನೆಕ್ಸ್ಟ್ ಒಂದು ಬಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಆಂಗ್ಲ ಭಾಷೆಯ ಹಿರಿಯ ಶ್ರೇಣಿ ಬೆರಳಚ್ಚು ಮತ್ತೆ ಹಿರಿಯ ಶ್ರೇಣಿ ಶೀಘ್ರ ಲಿಪಿಯನ್ನು ಉತ್ತೀರ್ಣರಾಗಿರ್ಬೇಕು, ಅದು ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು ಅಂತ ಇದೆ. ಇದು ನಿಮ್ದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಇದನ್ನ ನೀವು ಕಂಪ್ಲೀಟ್ ಮಾಡಿದ್ರಷ್ಟೇ ಇದಕ್ಕೆ ಅಪ್ಲೈ ಮಾಡಬಹುದು. ಇದು ಒಂದು ಕಚೇರಿ ಕಾರ್ಯಕಲಾಪಗಳಿಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ ಬಳಕೆ ಜ್ಞಾನ ಅವಶ್ಯಕವಾಗಿರುತ್ತದೆ. ಸ್ವಲ್ಪ ನಿಮಗೆ ಕಂಪ್ಯೂಟರ್ ನಾಲೆಜ್ ಇರಬೇಕು, ಕಚೇರಿಗಳಲ್ಲಿ ಬಳಸುವಂತದೆಲ್ಲ ಡೀಟೇಲ್ಸ್ ಸ್ವಲ್ಪ ಗೊತ್ತಿರಬೇಕು. ಮತ್ತೆ ನಿಮಗೆ ವಯೋಮಿತಿ ಏನಾಗಿರ್ಬೇಕಂದ್ರೆ ಅರ್ಜಿಗಳಲ್ಲಿ ಸಲ್ಲಿಸಿದ ನಿಗದಿಪಡಿಸುವ ಕೊನೆ ದಿನಾಂಕದ ಅಭ್ಯರ್ಥಿಗಳಿಗೆ ಕನಿಷ್ಠ ವಯೋಮಿತಿ ಪೂರೈಸಿದ ಗರಿಷ್ಠ ಮತ್ತು ವಯೋಮಿತಿ ಒಳಗಿರಬೇಕು ಅಂತ ಇದೆ. ನಿಮ್ಗೆ ಕನಿಷ್ಠ 18 ವರ್ಷ ಆಗಿರ್ಬೇಕು. ಗರಿಷ್ಠ ಬಂದು ಇಲ್ಲಿ ಕೊಟ್ಟಿಲ್ಲ ಏನು, ಗರಿಷ್ಠ ವಯೋಮಿತಿ ಬಂದು ಇಲ್ಲಿ ಯಾವ್ದಾದ್ ಕ್ಯಾಟಗರಿ ವೈಸ್ ಡಿವಿಷನ್ ಮಾಡಿದ್ದಾರೆ. ಇಲ್ಲಿ ಸಾಮಾನ್ಯ ವರ್ಗದವರಾಗಿದ್ರೆ 35 ವರ್ಷ ಪ್ಲಸ್ 5 ವರ್ಷ ಸಡಿಲಿಕೆ ಏನ್ ಕೊಡ್ತಾರೆ ಅಂದ್ರೆ ಟೋಟಲಿ 40 ವರ್ಷ ನಿಮ್ಗೆ ಒಳಗಡೆ ಇದ್ರೆ, ನೀವು 40 ವರ್ಷ ಒಳಗಡೆ ಇದ್ರೆ ಇದಕ್ಕೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಬಂದು ಪ್ರವರ್ಗ 2A 2B 3A 3B ಅವರಿಗೆ 38 ವರ್ಷ ಪ್ಲಸ್ 5 ವರ್ಷ ನಿಮ್ಗೆ ಸಡಿಲಿಕೆಯನ್ನ ಕೊಟ್ಟಿದ್ದಾರೆ, ಅವರು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಒಂದು ಬಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 45 ವರ್ಷವನ್ನ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ, ಅದ್ರ ಒಳಗಡೆ ಇದ್ರೆ ನೀವು ಅಪ್ಲೈ ಮಾಡಬಹುದು. ಇಲ್ಲಿ ಎಲ್ಲಾ ತರ ಡೀಟೇಲ್ಸ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಆಯ್ಕೆಯ ಸೂಚನೆ ಯಾವ ತರ ಇದೆ, ಇಲ್ಲ ನಿಗದಿತ ಶುಲ್ಕ ಅಂದ್ರೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಫೀಸ್ ಕಟ್ಟಬೇಕಂದ್ರೆ ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 200 ರೂಪಾಯಿಯನ್ನ ಕಟ್ಟಬೇಕಾಗಿರುತ್ತೆ. ಮತ್ತೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 100 ರೂಪಾಯಿಯನ್ನ ಕಟ್ಟಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಅಭ್ಯರ್ಥಿಗಳಿಗೆ ಹಾಗೂ ಅಂಗವಿಕಲ ವಿಕಲಚೇತನ ಅಭ್ಯರ್ಥಿಗಳ ಶುಲ್ಕ ಪಾವತಿಸುವುದಿಲ್ಲ, ವಿನಾಯಿತಿ ನೀಡಲಾಗಿದೆ. ಇಲ್ಲಿ ಬಂದ್ಬಿಟ್ಟು ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 100 ರೂಪಾಯಿ ಇದೆ. ಮತ್ತೆ ಜನರಲ್ ಕಾಸ್ಟ್ ನವರಿಗೆ 200 ರೂಪಾಯಿ ಇದೆ. ಮತ್ತೆ ಬೇರೆ SC ST ಕಾಸ್ಟ್ ಬೇರೆ ಕಾಸ್ಟ್ ಪರಿಶಿಷ್ಟ ಜಾತಿ ಪ್ರವರ್ಗವನ್ನು ವಿಕಲಚೇತ ಅಂಗವಿಕಲತೆ ಎಲ್ಲರಿಗೂ ಬರ್ತಲ್ಲ, ಅವರು ಅಪ್ಲಿಕೇಶನ್ ಫೀಸ್ ಕೊಡೋ ಅವಶ್ಯಕತೆ ಇಲ್ಲ, ಅವರಿಗೆ ಅಪ್ಲಿಕೇಶನ್ ಫೀಸ್ ಇಟ್ಟಿಲ್ಲ, ಫ್ರೀ ಆಗಿ ನೀವು ಅಪ್ಲಿಕೇಶನ್ ಹಾಕ್ಬೋದು.
ಈ ತರ ಎಲ್ಲ ಡೀಟೇಲ್ಸ್ ಆಗಿರುತ್ತೆ. ನೀವೇನಾದ್ರೂ ಅಪ್ಲೈ ಮಾಡ್ಬೇಕಂದ್ರೆ ನಮಗೆ ಕಮೆಂಟ್ ಮಾಡಿ. ಮತ್ತೆ ನೀವು ಯಾವ ತರ ಅಪ್ಲೈ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಏನಾದ್ರೂ ಡೌಟ್ ಇದ್ರೆ ನಮಗೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ತರ ಡೀಟೇಲ್ಸ್ ನಾವು ತರ್ತಾ ಇರ್ತೀವಿ. ನಿಮ್ಗೆ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ಅಲ್ಲಿ ನಾನು ನಿಮ್ಗೆ ಲಿಂಕ್ ಅನ್ನ ಸೆಂಡ್ ಮಾಡಿರ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.